ಸತ್ಯಯುಗದಲ್ಲಿ ಒಬ್ಬ ಮುರ ಅಂತ ರಾಕ್ಷಸ ಇರ್ತಾನೆ. ಅವನ ಪರಾಕ್ರಮದ ಮುಂದೆ ಯಾವ ದೇವತೆಗಳಿಗೂ ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಅಷ್ಟು ಅವನು ಸ್ಟ್ರಾಂಗ್ ಇರ್ತಾನೆ. ಸೊ ಏನು ಮಾಡೋದು, ಅವನನ್ನು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ವಿಷ್ಣುವಿನ ಹತ್ರ ಹೋಗ್ಬಿಟ್ಟು ಈ ವಿಷಯ ಹೇಳ್ತಾರೆ. ಈ ಥರ ಮುರ ಅಂತ ಒಬ್ಬ ರಾಕ್ಷಸ ಅವನನ್ನು ಅಟ್ಟಹಾಸದಿಂದ ಮೆರೀತಾ ಇದ್ದಾನೆ ಅಂತ ಹೇಳಿದಾಗ ವಿಷ್ಣು ತಿಳ್ಕೊಂಡ್ಬಿಟ್ಟು ದೇವತೆಗಳಿಗೆ ಹೇಳ್ತಾರೆ, ಆಯಿತು ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ಭಯ ಕೊಟ್ಬಿಟ್ಟು ಮುರನ ಹತ್ರ ಹೋಗ್ಬಿಟ್ಟು ಅವರಿಗೂ ವಿಷ್ಣುವಿಗೂ ಮತ್ತು ಮುರ ಅನ್ನೋ ರಾಕ್ಷಸನಿಗೂ ದೊಡ್ಡ ಯುದ್ಧ ಆಗುತ್ತೆ. ಅವ್ನಿಗೆ ಎಷ್ಟು ಸ್ಟ್ರಾಂಗ್ ಅಂದರೆ ಎಷ್ಟು ವರ್ಷ ಆದ್ರೂ ಯುದ್ಧ ನಿಲ್ಲದೇ ಇಲ್ಲ. ಎಷ್ಟು ಕಂಟ್ರೋಲ್ ಮಾಡೋಕ್ಕೆ ವಿಷ್ಣುವಿಗೂ ತುಂಬ ಸುಸ್ತಾಗ್ಬಿಡುತ್ತೆ. ಒಂದು ಅಟ್ ಎ ಪಾಯಿಂಟಲ್ಲಿ ನಿದ್ದೆ ಬರಂಗಾಗತ್ತಂತೆ ಅವರಿಗೆ. ಸೊ ಹೋಗ್ಬಿಟ್ಟು ಒಂದು ಗುಹೆ ಸಿಗುತ್ತೆ. ಆ ಗುಹೆ ಒಳಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಮಲ್ಕೊಂಡಾಗ ಇವನು ಸಹ ಮುರ ಅನ್ನೋ ರಾಕ್ಷಸನು ಅವ್ರನ್ನ ವಿಷ್ಣುನ ಫಾಲೋ ಮಾಡಿಕೊಂಡು ಅಲ್ಲಿಗೆ ಬಂದ್ಬಿಟ್ಟು ಮತ್ತೆ ಅವ್ನು ಮಲ್ಕೊಂಡಿದ್ದಾಗಲೇ ಸಾಯಿಸ್ಬಿಡೋಣ ಅಂತ ಹೋಗ್ತಾನೆ. ಇನ್ನೇನು ಆಯುಧನ ಎತ್ತಿ ಸಾಯಿಸ್ಬೇಕು ಅನ್ನೋಷ್ಟೊತ್ತಿಗೆ ವಿಷ್ಣುವಿನ ಮೈ ಒಳಗಿಂದನೇ, ದೇಹದ ಒಳಗಿಂದನೇ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಹುಡುಗಿ ಹೊರಗೆ ಬರ್ತಾಳಂತೆ. ಅವಳು ಹೊರಗೆ ಬಂದ್ಬಿಟ್ಟು ಅವಳೇನೆ ಮುರ ಅನ್ನೋ ರಾಕ್ಷಸನ ಜೊತೆ ಫೈಟ್ ಮಾಡ್ತಾಳೆ. ಫೈಟ್ ಮಾಡಿ ಮೂರ್ಛೆ ತಪ್ಪಿಸಿ ಕೊನೆಗೆ ಅವ್ನು ರುಂಡ ಮುಂಡ ಬೇರೆ ಮಾಡಿ ಸಾಯಿಸ್ಬಿಡ್ತಾಳೆ. ಕೊನೆಗೆ ಆ ಗಲಾಟೆಗೆ ವಿಷ್ಣುಗೆ ಎಚ್ಚರ ಆಗ್ಬಿಟ್ಟು ನೋಡಿ ಹೇಗಾಯಿತು, ಇವನು ಹೇಗೆ ಸತ್ತ ಅಂತ ಎಲ್ಲ ಆದಾಗ ವಿಷಯ ಗೊತ್ತಾಗುತ್ತೆ, ಈ ಹುಡುಗಿಯಿಂದ ಆಗಿದ್ದು ಅಂತ. ತುಂಬ ಖುಷಿ ಆಗ್ಬಿಡತ್ತೆ. ಅವಳನ್ನ ಒಂಥರದಲ್ಲಿ ಅವ್ರ ಮಗಳಾಗಿನೇ ಸ್ವೀಕಾರ ಮಾಡಿಬಿಟ್ಟು ಅವಳಿಗೆ ಏಕಾದಶಿ ಅಂತ, ಯಾಕಂದರೆ ಅವತ್ತು 11th ಡೇ ಆಗಿರುತ್ತಂತೆ. ಇದು ಪ್ರಥಮ ದ್ವಿತೀಯ ತೃತೀಯದಲ್ಲಿ ಏಕಾದಶ ಅಂತ ಬರೋದು 11 ಅಂತ ಲೆಕ್ಕ. ಸೊ ಅವತ್ತಿನ ದಿನ ಆ ದಿನ ಆಗಿರೋದ್ರಿಂದ ಏಕಾದಶಿ ಅಂತ ಹೇಳಿಬಿಟ್ಟೆ ಅವಳಿಗೆ ಹೆಸರಿಡ್ತಾರಂತೆ. ಹೆಸರಿಟ್ಬಿಟ್ಟು ನಿನಗೆ ಏನು ವರ ಬೇಕು ಕೇಳು ಅಂತ ಅವಳ ಹತ್ರ ಕೇಳ್ತಾನೆ. ನಿನ್ಗೆ ಏನು ಬೇಕಾದರೂ ಕೇಳು, ನಾನು ಕೊಡ್ತೀನಿ ಅಂತ. ಆಗ ಆ ಹುಡುಗಿ ಹೇಳ್ತಾಳಂತೆ, ನನಗೆ ಅಂತ ಏನು ಬೇಡ, ಈ ದಿನ ಯಾರು ಉಪವಾಸ ಮಾಡಿ ವ್ರತಾಚರಣೆ ಎಲ್ಲ ಮಾಡಿದಾಗ ಅವ್ರು ಮಾಡಿರೋ ಪಾಪಗಳೆಲ್ಲ ಪರಿಹಾರ ಆಗಿಬಿಟ್ಟು ಅವ್ರ ಅಭಿಷ್ಟ ಎಲ್ಲ ಸಿದ್ಧಿಸ್ಬೇಕು ಅಂತ ಹೇಳಿದಾಗ ವಿಷ್ಣು ಆಯಿತು ಅಂತ ಹೇಳಿಬಿಟ್ಟು ಅವಳಿಗೆ ನೀನು ಹೇಳ್ದಂಗೆ ಆಗಲಿ ಅಂತ ಹೇಳಿಬಿಟ್ಟು ವರ ಕೊಡ್ತಾರೆ. ಹಾಗಾಗಿ ಈ ದಿನ ಉಪವಾಸ ಮಾಡಿ ಪೂಜೆ ಮಾಡಿದರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಒಂದು ಕತೆ.